ಇನ್ನೊಂದು ವಿಚಾರ ಹೇಳಿದ್ರಿ ನಂಗೆ ಡೆವಿಲ್ದು ಸಿನಿಮಾದ್ದು ಸ್ವಲ್ಪ ಕತೆ ಗೊತ್ತು ಅಂತ. ಆ ಸ್ವಲ್ಪ ಕತೆ ನಮಗೂ ಹೇಳಿದ್ರೆ ಸ್ವಲ್ಪ ಕ್ಯೂರಿಯಾಸಿಟಿ ಜಾಸ್ತಿ ಇರುತ್ತೆ. ಯಾಕಂತ ಹೇಳಿದ್ರೆ ಈಗ ನೋಡಿ, ಈಗ ಅದೊಂದು ನಮ್ದೊಂದು ಸರ್ಕಲ್ ಅಂತ ಇರುತ್ತೆ. ನಮ್ದೊಂದು ಸರ್ಕಲ್ ಅಲ್ಲಿ ನಾವೇನ್ ಡಿಸ್ಕಷನ್ ಮಾಡಿರ್ತೀವೋ, ಇಲ್ಲ ನಮ್ಗೆ ಏನ್ ವಿಚಾರ ನಾವು ಅಂದ್ರೆ ತುಂಬಾ ಕ್ಲೋಸ್ ಇರೋರಿಗೆ ಕೆಲವು ವಿಚಾರಗಳು ಗೊತ್ತಿರುತ್ತೆ. ಸೊ ನಾವು ಅದನ್ನ ಬಿಟ್ಕೊಡಕ್ಕೂ ಆಗೋದಿಲ್ಲ. ಇಲ್ಲಿ ಮಾಧ್ಯಮದಾಗ್ಲಿ ಮತ್ತೊಂದಾಗ್ಲಿ ನಾವು ಡೆವಿಲ್ ಸಿನಿಮಾ ರಿಲೀಸ್ ಆಗ್ಬೇಕು ಅಂತ ನಾನು ಕಾಯ್ತಾ ಇದ್ದೀನಿ. 12ನೇ ತಾರೀಕು ನಾನು 11ನೇ ತಾರೀಕು ಫಸ್ಟ್ ನಾನು ಅಲ್ಲಿ ಇರ್ತೀನಿ. ನಾನು ಸಿನಿಮಾಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ. ಈಗ ಸ್ಟೋರಿ ನಿಮ್ಗೆ ಹೇಳೋದು, ಮತ್ತೊಂದು ಹೇಳೋದು, ನೀವೇನೋ ಬರೆಯೋದು, ಇನ್ನೊಂದು ಹೇಳೋದು, ಯಾಕೆ ಸುಮ್ಮನೆ ಅದು ಹೋಗಿ ಏನೇನೋ ಆಗುತ್ತೆ. ಸೊ ನೀವು ನೋಡಿ ಫಸ್ಟ್ ನೀವು ನೋಡ್ತೀರಲ್ಲ, ನೋಡಿದ್ಮೇಲೆ ನೀವೇ ಅಲ್ಲ. ನನ್ಗೊಂದು ಅರ್ಥ ಆಯ್ತು ಅಂತ ಹೇಳಿದ್ರೆ, ಈ ಡೆವಿಲ್ ಸಿನಿಮಾದಲ್ಲಿ ದರ್ಶನ್ ಸರ್ ರಾಜಕೀಯ 2 ಕ್ಯಾರೆಕ್ಟರ್ ಅಂತೂ ಇದೆ. ಸೊ ಈ 2 ಕ್ಯಾರೆಕ್ಟರ್ ನೀವು ದರ್ಶನ್ ಸರ್ ಯಾವಾಗ್ಲೂ ಹಿಂಗೆ ಹೇಳ್ತಾ ಇದ್ರು. ಫಸ್ಟ್ ಸಿನಿಮಾ ಮೆಜೆಸ್ಟಿಕ್ ಸಿನಿಮಾ ಮಾಡ್ಬೇಕಂದ್ರೆ ಡೈರೆಕ್ಟರ್ ಹೇಳಿದ್ರು ಹಿಂಗೆ ಅಂತ. ನೀವು ವಿಡಿಯೋ ನೋಡಿದಿರೋ ಇಲ್ವೋ ಗೊತ್ತಿಲ್ಲ, ಬಾಸ್ ಹಿಂಗೆ ಅಂತ ಇದ್ರು. ಸೊ ಇದು ಈ ಸಿನಿಮಾದಲ್ಲಿ ಇದೆ. ದರ್ಶನ್ ಸರ್ ಸಿನಿಮಾದ್ದು ಒಂದು ಸಾಂಗ್ ತುಂಬಾ ವೈರಲ್ ಆಗಿದೆ, ಲಂಕೇಶ್ ಪತ್ರಿಕೆ ಸಾಂಗ್. ಸೊ ತುಂಬಾ ಅಂದ್ರೆ ತುಂಬಾ ವೈರಲ್ ಆಗಿದೆ. ಎಲ್ಲ ರೀಲ್ಸ್ ಮಾಡೋದಾಗಿರ್ಬೋದು, ಎಷ್ಟೋ ಸ್ಕೂಲ್ ಮಕ್ಳನ್ನು ಆ ಸಾಂಗ್ ಹೇಳಿ ತುಂಬಾ ವೈರಲ್ ಆಗಿದೆ. ಸೊ ಆಗಿನ ಸಿನಿಮಾದ ಸಾಂಗ್ ಈಗ ವೈರಲ್ ಆಗ್ತಾ ಇದೆ. ಇದು ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದು? ನಾನು ನಿನ್ನೆ ನೋಡ್ತಾ ಇದ್ದೀನಿ, ರಾತ್ರಿ ನೋಡ್ತಾ ಇದ್ದೀನಿ. 40 ಮಿಲಿಯನ್ ಏನೋ ಆಗಿದೆ, 4.6 crore ಏನೋ ಆಗಿದೆ ಯೂಟ್ಯೂಬ್ ಅಲ್ಲಿ. ಆಮೇಲೆ ಅಂದ್ರೆ ಇವಾಗ ಟ್ರೆಂಡ್ ಸಿಕ್ಕಾಪಟ್ಟೆ ಟ್ರೆಂಡ್. ಒಂದು ರೀಸೆಂಟ್ ಆಗಿ ಒಂದು ತಿಂಗಳಿಂದ ಅಷ್ಟ್ ಯಾರ್ ನೋಡಿದ್ರು ಅದೇ ಸಾಂಗ್, ರೀಲ್ಸ್ ನೋಡಿ ಅದೇ ಸಾಂಗು. ಸಿಂಗರ್ ಅಂದ್ರೆ ಕೆಲವ್ರಿಗೆ ಸಿಂಗರ್ಸ್ ಅಂತ ಹಾಡಕ್ಕಂತಲ್ಲ, ಅವ್ರಿಗೇನೋ ಖುಷಿಗೆ ಹಾಡ್ತಾರೆ. ಅಂದ್ರೆ ದರ್ಶನ್ ಅವ್ರ ಹಾಡು ಸಕ್ಕದಾಗಿದ್ಯಪ್ಪ ಹಾಡಿದ್ದು, ಇದನ್ನ ಹಾಡೋಣ ನಾವು ಅಂತ ರಾತ್ರಿ ನಾನು ಪ್ರಾಕ್ಟೀಸ್ ಮಾಡ್ತೇನೆ. ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಸರಿ ಏನಪ್ಪಾ ಇದು ಹಿಂಗೆ ಅಂದ್ರೆ ಇಷ್ಟು ವೈರಲ್ ಆಗ್ತಾ ಇದೆ ಸಾಂಗ್ ಇದು. ಅಂದ್ರೆ ಎಷ್ಟೋ ವರ್ಷಗಳು ಹಾಡೋದು. ನೀವು ಯಾವ್ದೇ ಸಾಂಗ್ಗಳು ತಗೊಳ್ಳಿ, ಬಟ್ ದರ್ಶನ್ ಸರ್ ಹಾಡುಗಳನ್ನ ಯಾರೇ ಹಾಡಿದ್ರು ಸೂಪರ್ ಹಿಟ್. ಅದು ನೀವು ನಂಬ್ತಿರೋ ಬಿಡ್ತೀರೋ. ನಿನ್ನೆ ಅತ್ತಿಗೆ ಹಾಕಿದ್ರು ಒಂದು ಸ್ಟೋರಿ, ನೋಡಿದ್ರೆ ಇಲ್ವೋ ಗೊತ್ತಿಲ್ಲ. ನಿನ್ನೆ ಒಂದು ಸ್ಟೋರಿ ಹಾಕಿದ್ರು, ಇದೇ ಸಾಂಗ್ ಒಂದು ಸ್ಟೋರಿ ಹಾಕಿದ್ರು. ಒಂದು ಸಿಂಗರು ರೀಲ್ಸ್ ಮಾಡಿದ್ದಾರೆ, ಇದೇ ಸಾಂಗ್ ನ ರೀಲ್ಸ್ ಮಾಡಿದ್ದಾರೆ, ಕವರ್ ಸಾಂಗ್ ಮಾಡಿದ್ದಾರೆ. ಅದನ್ನ ಸ್ಟೋರಿಗೆ ಹಾಕಿದ್ರು. ಎಲ್ಲಾ ದರ್ಶನ್ ಸರ್ ಅಭಿಮಾನಿಗಳು, ನಮ್ದು ಒಂದಷ್ಟು ಗ್ರೂಪ್ಗಳಿದೆ, ಆ ಗ್ರೂಪ್ ಅಲ್ಲಿ ಬರುತ್ತೆ ನಮ್ಗೆ. ಸೊ ಅತ್ತಿಗೆ ಹಾಕಿದ್ದಾರೆ ನೋಡಿ ಅಂದ್ಬಿಟ್ಟು ಒಂದು ಸ್ಕ್ರೀನ್ ಶಾಟ್ ಬರೆದು ಕಳಿಸಿದ್ರು ನಮ್ಗೊಂದು ಗ್ರೂಪ್ ಅಲ್ಲಿ. ಅಂದ್ರೆ ಆ ಹಾಡು ಅಷ್ಟು ರೀಚ್ ಆಗಿದೆ, ಎಲ್ಲಾ ದರ್ಶನ್ ಸರ್ ಅಭಿಮಾನಿಗಳಿಗೆ ಇಡೀ ಕರ್ನಾಟಕಕ್ಕೆ ರೀಚ್ ಆಗಿದೆ. ಆ ಹುಡುಗಿ ಅಂದ್ರೆ ಆ ಹುಡುಗಿ ತುಂಬಾ ಚೆನ್ನಾಗಿ ಹಾಡಿದಾಳೆ. ಒಂದು ಹುಡುಗ ಒಂದು ಹುಡುಗಿ ಮತ್ತೆ ಕುತ್ಕೊಂಡು ಸಕ್ಕದಾಗಿ ಹಾಡಿದ್ದಾರೆ. ಅವರು ಸಿಂಗರ್ಸ್ ಆಕ್ಚುಲಿ, ಅವರು ತುಂಬಾ ಚೆನ್ನಾಗಿ ಹಾಡಿದ್ರು. ಅದು ಅತ್ತಿಗೆ ಅವರು ಶೇರ್ ಮಾಡಿರೋದು ನಮಗ್ ಖುಷಿ ಆಗೋಯ್ತು. ವೈರಲ್ ಅಂದ್ರೆ ನೀವು ಕೇಳ್ತಿದ್ರಿ, ಅವ್ರು ರೀಸೆಂಟ್ ಆಗಿ ಒಂದು ಆಗಿದೆ ಅಂತ. ಸೊ ಲಂಕೇಶ್ ಪತ್ರಿಕೆದು. ಸೊ ಯಾರು ಬೈಯಲ್ಲಿ ನೋಡಿದ್ರು ಅದೇ ಸಾಂಗು, ಯಾರೇ ರೀಲ್ಸ್ ಮಾಡಿದ್ರು, ಇನ್ಫ್ಲುಯೆನ್ಸರ್ಸ್ ನೋಡಿದ್ರು ಎಲ್ಲ ಅದೇ ಮಾಡ್ತಾ ಇದ್ದಾರೆ. ಸೊ ನಾನು ನಿನ್ನೆ ಟ್ರಾವೆಲ್ ಮಾಡ್ಬೇಕಾದ್ರೂ ನನಗೂ ಅದೇ ಗುಣಗ್ತಾ ಇದ್ದೆ ಆಸ್ ಎ ಸಿಂಗರ್ ಆಗಿ. ಸೊ ಒಂದು 2 ಲೈನ್ ನಿಮ್ ಮುಂದೆ ಫುಲ್ ಸಾಂಗ್ ಆಡಿ ಕೇಳಿಸ್ಕೊಳ್ಳೋಣ. ಆ ಮೋಡದಿಂದ ಮಳೆಗೆ ಒಂದು ಸ್ಫೂರ್ತಿ ಇದೆ, ತಂಗಾಳಿಯಿಂದ ಹೂವಿಗೊಂದು ಕೀರ್ತಿ ಇದೆ, ನಿನ್ನ ಹೃದಯದಾಣೆ ಹೃದಯದಲ್ಲಿ ಪ್ರೀತಿ ಇದೆ, ಆ ಕಥೆಗಳೆಲ್ಲ ಕಣ್ಣ ತುಂಬಿ ನೀರಾಗಿದೆ, ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು, ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು, ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು, ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು, ಕ್ಷಮಿಸು ಬಾ ಒಮ್ಮೆ ಕ್ಷಮಿಸು ಬಾ, ನೀ ತಾನೇ ನನ್ನ ಜೀವ, ಎಂದೋ ಕಂಡ ಕನಸು, ಅದು ನಿನ್ನ ಮನಸ್ಸು, ನಿನ್ನ ಮನಸ್ಸಿಗಾಗಿ ಸೋತೆ. ಸೂಪರ್, ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಎಷ್ಟು ಅಂದ್ರೆ ತುಂಬಾ ಜನ ಅಂತೂ ರೀಲ್ಸ್ ಎಲ್ಲ ಮಾಡ್ತಾ ಇದ್ದಾರೆ ಈ ಸಾಂಗ್ಗೆ. ಖುಷಿ ಆಗುತ್ತೆ. ದರ್ಶನ್ ಸರ್ದು ನೀವು ಯಾವುದೇ ಹಾಡಾಡಿ, ಏನೇ ಮಾಡಿ, ಅದಂತೂ ವೈರಲ್ ಆಗೋದಂತೂ ಗ್ಯಾರಂಟಿ. ಇವಾಗ ಈ ಹಾಡು ಆಡಿದ್ದೀನಿ, ಈ ಹಾಡು ನೀವು ಹಾಕ್ಲಿ 100% ವೈರಲ್ ಆಗಿದೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.